ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ಜುಲೈ 25, 2026ರಂದು ಮೈಸೂರಿನಲ್ಲಿ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರು ಭಾರತ ಮತ್ತು ದಕ್ಷಿಣ ಏಷ್ಯಾದ ಕಲೆ ಮತ್ತು ಪುರಾತತ್ವ ಶಾಸ್ತ್ರದ ನೋಟಗಳು ಎಂಬ ಕೆ ಮೊಹಮ್ಮದ್ ರವರ ಅಭಿನಂದನಾ ಸಂಪುಟ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಪುರಾತತ್ವ ವಸ್ತು ಸಂಗ್ರಹಣಾಲಯಗಳು ಮತ್ತು ಪರಂಪರೆ ಇಲಾಖೆ ಆಯುಕ್ತರಾದ ಎ ದೇವರಾಜು, ಡಾಕ್ಟರ್ ಕೆ ಮುನಿರತ್ನಂ ರೆಡ್ಡಿ, ಡಾಕ್ಟರ್ ಸುಜನ್ ನಯನ್, ಪುಸ್ತಕದ ಸಂಪಾದಕರಾದ ಡಾಕ್ಟರ್ ಗೀತಾ ಯು ಬಡಿಕಿಲ್ಲಾಯ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮ ನೀವು ವೆನ್ಯೂ ನಮ್ಮದು ಇದು ಚಂದ್ರಶಾಲೆ ತೊಟ್ಟಿ ಅಂತ, ಇದು ಇಟ್ಸ್ ಹೆರಿಟೇಜ್ ವೆನ್ಯೂ ನಮ್ಮ ಇದರಲ್ಲಿ. ಇವತ್ತು ನಾವು ಬುಕ್ ರಿಲೀಸ್ ಆಗ್ತಾ ಇರೋದು ಕೂಡ ಅಬೌಟ್ ಹೆರಿಟೇಜ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ಇಂಡಿಯಾ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ. ಅದನ್ನು ಆರ್ಗನೈಸ್ ಮಾಡಿರೋರು ಡಾಕ್ಟರ್ ಗೀತಾ ಅಂತ. ಇವ್ರದ್ದು ಶಿ ಈಸ್ ಬ್ರಿಂಗಿಂಗ್ ಔಟ್ felicitation volume book which is being published. That's being released in Mysore. I think it's being released elsewhere, but ಇದು ಮೈಸೂರಲ್ಲಿ ಆಗ್ತಾ ಇರೋದು ಇವತ್ತು. ಆ ಕಾರ್ಯಕ್ರಮಕ್ಕೆ ಸುಮಾರು ಜನ ಆರ್ಕಿಯಾಲಜಿ ರಿಲೇಟೆಡ್ ಡಿಗ್ನಿಟೀಸ್ ಎಲ್ಲ ಬಂದಿದ್ದಾರೆ. ಅದರ ಬಗ್ಗೆ ಇವತ್ತು ದಿಲ್ ಬಿ ಟಾಕ್ ಅಬೌಟ್ ದ ಬುಕ್ ಆಫ್ ಡಾಕ್ಟರ್ ಕೆ ಮೊಹಮ್ಮದ್ ಅವ್ರದ್ದು. ಅವ್ರ ಪರಿಚಯ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆಲ್ರಿಗೂ ಗೊತ್ತಿದೆ. ಐ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಬುಕ್ ರಿಲೀಸ್. ಮೇಡಮ್, ಇವಾಗ ದಸರಾ ಕೂಡ ಹತ್ತಿರ ಬರ್ತಾ ಇದೆ. ಆನೆಗಳ ಸೆಲೆಕ್ಷನ್ ಕೂಡ ದಸರಾದಲ್ಲಿ ಅಲ್ಲಲ್ಲ, ದಸರಾದಿಂದ ಬಿಟ್ಬಿಡಿ. ಇವತ್ತಿನ ಫಂಕ್ಷನ್ ಕೇಳಿದ್ರೆ ನಾನು ಮಾತಾಡ್ಬೋದು ಅಷ್ಟೇ. ದಸರಾ ಬಗ್ಗೆ ಇನ್ನೂ ಗೊತ್ತಿಲ್ಲ, ಅಲ್ಲ ನಮಗಿನ್ನ ಗೊತ್ತಿಲ್ಲ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ದಸರಾ ಬಗ್ಗೆ ನಾನು ಇವತ್ತು ಹೇಳೋಕ್ಕೆ ಇಟ್ಸ್ ಟು ಅರ್ಲಿ. ಜೊತೆಗೆ ಈಗ ಆಷಾಢ ನಡೀತಾ ಇದೆ, ಈ ಟೈಮಲ್ಲಿ ಕಾರ್ಯದರ್ಶಿ ವರ್ಗಾವಣೆ ಕೂಡ ಆಗಿತ್ತು. ನಮಗೆ ಐ ಡೋಂಟ್ ನೋ ಅಬೌಟ್ ಐ ಡೋಂಟ್ ಇಂಟರ್ಫಿಯರ್ ವಿತ್, ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ದ ಗವರ್ಮೆಂಟ್, nor am I part of the administration. I am a private citizen like any of you, so I have no idea what is happening. ನಿನ್ನೆ ಕುಟುಂಬ ಸಮೇತ ತಿರುಪತಿಗೆ ಹೋಗ್ಬಂದು ದರ್ಶನ ಪಡ್ಕೊಂಡಿದ್ದೆ. ಸೊ ಮೈಸೂರು ರಾಜಮನೆತನಕ್ಕೂ ತಿರುಪತಿಗೂ ಇರುವ ನೆನಪು ಅದು ತುಂಬ 300 ವರ್ಷದ ಹಿಂದಿಂದ, 300 ವರ್ಷ ಅಲ್ಲ ಅದಕ್ಕೂ ಹಿಂದಿಂದ ನಮ್ಮ ಚಿಕ್ಕದೇವರಾಜ ಒಡೆಯರು, ಕಂಠೀರವ ನರಸರಾಜ ಒಡೆಯರು, ಚಿಕ್ಕದೇವರಾಜ ಒಡೆಯರು, ಆಮೇಲೆ ಮುಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಟೈಮಲ್ಲಿ ತುಂಬ ದೇವಸ್ಥಾನಗಳಿಗೆ ಆವಾಗಲಿಂದನೂ ತುಂಬ ಅದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ದ ಲ್ಯಾಂಡ್ ದಟ್ ಇಸ್ ಗಿವನ್. ಅಲ್ಲಿ ನಮ್ಮ ಮೈಸೂರು ಛತ್ರ ಅಂತ ಇತ್ತು, ಅದನ್ನು ಕೂಡ ಅಲ್ಲಿಂದನೇ ಕೊಟ್ಟಿರೋದು, ಮೈಸೂರಿಂದನೇ ಕೊಟ್ಟಿರೋದು. ನಾವು ವರ್ಷ ಇದೊಂದು ಫಲೋತ್ಸವ ಅಂತ ಆಗುತ್ತೆ, ಅದಕ್ಕೆ ನಾವು ಉತ್ಸವದ ಜೊತೆಗೆ ಹೋಗೋದು ಒಂದು. ಈಗ ಮಧ್ಯದಲ್ಲಿ ಸ್ವಲ್ಪ ಹೋಗೋಕ್ಕಾಗಿರಲಿಲ್ಲ, ಈಗ ಲಾಸ್ಟ್ 6 ಇಯರ್ಸಿಂದ ತಪ್ಪದೆ ಹೋಗ್ತಾಯಿದ್ವಿ. ಅಲ್ಲಿ ಹೋಗೋದೇ ಒಂದು ಇದು. ಈ ವರ್ಷ ಮುಗಿದ ತಕ್ಷಣ ಬರೋ ವರ್ಷಕ್ಕೆ ಲುಕ್ ಫಾರ್ವರ್ಡ್ ಟು ವಿಸಿಟಿಂಗ್ ತಿರುಪತಿ ಅಗೇನ್. ಮೇಡಮ್, ಮೈಸೂರಲ್ಲಿ ಕಂಬಳ ನಡೆಸಲಿಕ್ಕೆ ಅದು ನಾವು ಮಾತಾಡಲ್ಲ, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಇದು ಬಂದಿರೋ ಈ ಪ್ರೋಗ್ರಾಮೇ ಬೇರೆ, ನೀವು ಅದನ್ನು ಕೇಳೋ ವಿಚಾರನೇ ಬೇರೆ, ಅದನ್ನು ನೀವು ಬೇರೆ ಫೋರಮಲ್ಲಿ ಕೇಳಬೇಕಾಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. He has led the restoration works of 1200 years old Bhakteshwar temple complex in Madhya Pradesh and many other Buddhist sites and Mughal sites. He has carried out major conservation activity of many monuments of historical importance. I have the pleasure of meeting him for the first time here in Mysore today and extend a warm welcome to him to Mysore. Karnataka, and for doing this survey, we requested Karnataka State Remote Sensing Application Center to develop a mobile application, and we are using this survey, mobile application for conducting the village-wise survey. My department is also organizing heritage awareness programs. Of course, Mysore is the heritage-rich city. Mysore doesn't require any kind of branding. Mysore itself is a brand. Mysore is a brand since decades, since centuries. Some people talk about branding in Mysore. Mysore doesn't require any kind of branding.
Okay, nothing. When even one big issue comes, Lord Venkateshwara, there is a very, very big issue, a big diamond. At that time also, we approached Amma. Immediately, the memory, hey, no. This is what my mama is given to the Lord Venkateshwara in 1949, January 7th. 1945, January 7th. And Lord Highness was visited to Renugunta Airport, Renugunta railway station, and we TTD, Tirumala Tirupati Devasthanam, provided 2 vehicles, and he visited 130, and he just offered the horn what he is wearing. That is the ruby, it is a ruby. And the issue, when it is a very, very big issue, international issue is become because of one main priest, Ramadeshwara, made it that very distinct. So Amma helped me in that issue. Very, very simple manner, within 24 hours, when my minister called me, Dr. Mahesh Sharma, Arey Baba, where are you? Saturday I am just with family. I told, no, there is a big issue. PM sir is shouting me regarding that issue, you have to say. So within 24 hours, with the support of Allah, we settled the issue and we proved that it is not a big diamond, it is a ruby. So, a felicitation was dedicated to one of the India's most eminent archaeologists, Padma Shri, Shri K.K. Mohammed. Today's event is much more than a release of scholarly publication. It is a celebration of a remarkable career devoted to uncovering India's past. This felicitation volume such as this is not merely a collection of academic essays. It is a tribute to a lifetime of scholarship, dedication and service to the nation. Thank you, Rishi, for the wonderful compliment you have done so far. That is the beauty of having youngsters on a platform like this. Respected Highness, Pramod Devi Warrior, man of temples, Padma Shri K.K. Mohammed, man of telling stories from stones, from even East Antiquities, then from gold coins and many such antiquities from Muniratnam. Then we find the man of who has done survey of antiquities for the first time, numbering 100,000, which is no easy joke, and also conserving it at that spot. If those antiquities are found in a village, it is conserved. It is a Herculean task to do this. So, Commissioner Devaraju A, then the man of so many excavations, who has brought many aspects to light, Sujit Naik, archaeologist from Bengaluru. So, to be having this event, a book release, is really indeed a privilege and an honor for me because I am from Bengaluru. So, though I am a native of Udupi, from the land of Krishna, to the land of IT, to come and have a program done in Mysuru, I am really feeling very touched. So, and we have Superanand sir, a man who worked internationally at Bamiyan and also at abroad. We have K.M. Badri Sahab, former Chief Epigrapher, Director of Epigraphy. We have Rishankarji, who worked not only in epigraphy but also in Ayodhya excavations. We have at the same time, we have L.C. Prakash, we have Chandra Pandyaji, and also we have one more very particular person, that is Ramchandriyaji, who has beautified almost all the monuments right from Taj Mahal. And I have some excellent friends who have come all the way from Bangalore. Dr. Janardhan is there. And there are many more people. I don't know whose name to take and not to take. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ.